ನೋಡಿ ನಿನ್ನೆ ಪ್ರಜ್ವಲ್ ರೇವಣ್ಣ ಯಾವಾಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಇವರು ದೋಷಿ ಅನ್ನುವಂಥ ತೀರ್ಪು ಪ್ರಕಟ ಆಯಿತು, ಇವರು ಕೂಡ ಭಾವುಕರಾದ್ರು, ಗಳಗಳನ್ನೇ ಅತ್ರು ಅನ್ನುವಂಥ ವಿಚಾರ ಎಲ್ಲ ಗೊತ್ತಾಯಿತು. ಅದಾದ ಬಳಿಕ ರೇವಣ್ಣ ಅವರ ಕುಟುಂಬದವರು ಎಲ್ಲಾದರೂ ಕಾಣಿಸ್ಕೊಂಡ್ರ, ಪ್ರಮುಖವಾಗಿ ಭವಾನಿ ರೇವಣ್ಣ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನೆಲ್ಲ. ಕಾರಣ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳೇ ಇಲ್ಲ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವಂಥ ತೀರ್ಪು ಪ್ರಕಟದ ಬೆನ್ನಲ್ಲೇ ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಕಾರ್ಯಕರ್ತರು ಕಂಗಾಲಾದ್ರು. ನಿನ್ನೆ ತೀರ್ಪು ಬಂದಾಗಿನಿಂದಲೂ ಕೂಡ ರೇವಣ್ಣ ಕುಟುಂಬ ಮೌನಕ್ಕೆ ಜಾರಿದೆ. ಪ್ರಜ್ವಲ್ ರೇವಣ್ಣಗೆ ರಿಲೀಫ್ ಸಿಗುತ್ತೆ ಅಂದ್ಕೊಂಡಿದ್ರಂತೆ ಭವಾನಿ ರೇವಣ್ಣ ಅವ್ರಿಗೂ ಕೂಡ ನಿನ್ನೆ ಅತಿ ದೊಡ್ಡ ಶಾಕ್ ಎದುರಾಯಿತು. ಮಗನಿಗೆ ಕೊಟ್ಟಿರುವಂತಹ ಕೋರ್ಟ್ ಈ ತೀರ್ಪು ಕಂಡು ಪ್ರಜ್ವಲ್ ರೇವಣ್ಣ ಜೈಲು ಸೇರಿದಾಗಿನಿಂದಲೂ ಕೂಡ ಭವಾನಿ ರೇವಣ್ಣ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡೇ ಇಲ್ಲ. ಪ್ರಜ್ವಲ್ ರೇವಣ್ಣನನ್ನೇ ನಂಬಿಕೊಂಡಿದ್ದ ಹಿಂಬಾಲಿಕರಿಗೂ ಕೂಡ ಅತಿ ದೊಡ್ಡ ಆಘಾತ ಎದುರಾಗಿದೆ. ಅಲ್ಲಿಗೆ ಬಹುತೇಕರಿಗೆ ಪ್ರಶ್ನೆ ಇರೋದು, ಅವರ ರಾಜಕೀಯ ಜೀವನ ಇಲ್ಲಿಗೆ ಕೂಡ ಮುಕ್ತಾಯ ಆಗ್ಬಿಡುತ್ತಾ ಅಂತ. ನಿನ್ನೆ ಕೋರ್ಟ್ ಅಂಥದೊಂದು ತೀರ್ಪನ್ನ ಕೊಟ್ಟ ಬಳಿಕ ಇಂಥದೊಂದು ಗೊಂದಲ ಕಾರ್ಯಕರ್ತರಲ್ಲಿ, ಕುಟುಂಬಸ್ಥರಲ್ಲೂ ಕೂಡ ನಿರ್ಮಾಣ ಆಗಿದೆ ಅನ್ನೋದು ಬಹಳ ಸ್ಪಷ್ಟ.